ದೆಹಲಿಯಲ್ಲಿ ಯುವಜನರ ಪ್ರತಿಭಟನೆಯ ವೇಳೆ ಒಂದು ಗಲಾಭೆ ಲಾಠಿ ಚಾರ್ಜ್ ಇದೆಲ್ಲ ಏನಾಯಿತೋ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಮಿತ್ ಶಾ ಅವರಿಗೆ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಕೇಂದ್ರ ಗೃಹ ಸಚಿವರಿಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಕೊಲ್ಲೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ಯಾರು? ಪೆಲೆಟ್ ಗನ್, ಲಾಠಿ, ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇದರ ಬಗ್ಗೆ ನೀವು ಉತ್ತರಿಸಿ ಅಂಥೇಳಿ ಅಮಿತ್ ಶಾ ಅವರಿಗೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಮಾಡಿದ್ದಾರೆ. ದೇಶ ಉತ್ತರವನ್ನು ಕೇಳ್ತಾ ಇದೆ ಅಂಥೇಳಿ ಎರಡು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ. ಎರಡು ಪ್ರಶ್ನೆಗಳನ್ನು ಮುಂದಿಟ್ಟು ಅಮಿತ್ ಶಾ ಅವರಿಗೆ ದೇಶ ಇದಕ್ಕೆ ಉತ್ತರವನ್ನು ಬಯಸ್ತಾ ಇದೆ, ಉತ್ತರವನ್ನು ಕೇಳ್ತಾ ಇದೆ, ನೀವು ಉತ್ತರವನ್ನು ಕೊಡಬೇಕು ಅಂಥೇಳಿ ಅಮಿತ್ ಶಾ ಅವರಿಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನೊಬ್ಬ 19 ವರ್ಷದ ಯುವಕ ಸಾಹಿಲ್ ಎಂಬಾತನನ್ನು ಭೇಟಿ ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ಆತನಿಗೆ ಆದಂತಹ ಸಮಸ್ಯೆ, ಆತನ ಮೇಲೆ ಆದಂತಹ ದಾಳಿ, ಅದರಲ್ಲಿ ಆತನಿಗೆ ಆದಂತಹ ಪೆಟ್ಟುಗಳು, ಅದನ್ನೆಲ್ಲ ನಾನು ಗಮನಿಸಿದೆ. ಅದನ್ನೆಲ್ಲ ಗಮನಿಸಿದ ನಾನು ಈಗ ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗಳಲ್ಲ, ಇಡೀ ದೇಶದ ಜನತೆ ಕೇಳ್ತಾ ಇರುವ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಮಿತ್ ಶಾ ಅವರೇ ಅಂಥೇಳಿ ಒಂದು ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಮಾಡಿ ಎರಡು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಕೇಳಿದ್ದಾರೆ. ಅಮಿತ್ ಶಾ ಅವರಿಗೆ ಎರಡು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ರಾಹುಲ್ ಗಾಂಧಿ ಅವರು. ಅಲ್ಲಿ ಮೊದಲನೇದು, ನೀವು ವಿದ್ಯಾರ್ಥಿಗಳ ವಿರುದ್ಧ ಪೆಲೆಟ್ ಗನ್ ಸೇರಿದಂತೆ ಈ ಮಾರಕ ದಾಳಿಗೆ ಅನುಮತಿಯನ್ನು ಕೊಟ್ಟಿದ್ರಾ? ಒಂದು ವೇಳೆ ನೀವು ಅನುಮತಿಯನ್ನು ಕೊಟ್ಟಿಲ್ಲ ಅನ್ನೋದಾದರೆ ಅನುಮತಿಯನ್ನು ಕೊಟ್ಟವರು ಯಾರು? ಅದರ ಬಗ್ಗೆ ನೀವು ಉತ್ತರಿಸಬೇಕು ಅಂಥೇಳಿ ಮೊದಲ ಪ್ರಶ್ನೆಯನ್ನು ಕೇಳಿದರೆ, ಎರಡನೇ ಪ್ರಶ್ನೆಯನ್ನು, ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ವಿದ್ಯಾರ್ಥಿಗಳನ್ನು ಲಾಠಿಯಿಂದ ಅಲ್ಲಿ ಥಳಿಸ್ತಾ ಇದ್ರಲ್ಲ ವ್ಯಕ್ತಿಗಳು, ಅವ್ರು ಯಾರು ಪೊಲೀಸ್ ಯೂನಿಫಾರ್ಮ್ನಲ್ಲಿ ಇರಲಿಲ್ಲ, ಸಿವಿಲ್ ಡ್ರೆಸ್ಸಲ್ಲಿದ್ದರು. ಆ ಸಿವಿಲ್ ಡ್ರೆಸ್ಸಲ್ಲಿದ್ದರೂ ಕೂಡ ಲಾಠಿಗಳಿಂದ ಅಲ್ಲಿದ್ದಂತಹ ಪ್ರತಿಭಟನಾನಿರತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನು ಆ ಲಾಠಿಯಿಂದ ಥಳಿಸ್ತಾ ಇದ್ದವರು ಸಿವಿಲ್ ಡ್ರೆಸ್ಸಲ್ಲಿದ್ದವರು ಅವರು ಕೂಡ ಪೊಲೀಸರೇನಾ ಅಥವಾ ಅವರೇನಾದ್ರು ವಾಲಂಟಿಯರ್ಗಳ? ಅವರನ್ನು ಅಲ್ಲಿ ನಿಯೋಜನೆ ಮಾಡಿದ್ಯಾರು? ಇದಕ್ಕೆ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು. ಇದು ಲಾ ಆ್ಯಂಡ್ ಆರ್ಡರ್ ಅಂಡರಲ್ಲಿ ಬರುತ್ತೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕೆಂದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಒಮ್ಮೆ ಅಲ್ಲ ಹಿಂಸಾರೂಪಕ್ಕೆ ತಿರುಗಿದ್ದು 2-3 ಬಾರಿ ಹಿಂಸಾರೂಪಕ್ಕೆ ಈ ಪ್ರತಿಭಟನೆ ತಿರುಗಿಬಿಡ್ತು. ಕಳೆದ ಒಂದು 3-4 ದಿವಸಗಳಲ್ಲಿಯೇ ನಡೆದಂತಹ ಘಟನೆಗಳಿವೆಲ್ಲ. ದೆಹಲಿಯ ಜಂತರ್ ಮಂತರ್ನಲ್ಲಿ ಹಿಂಸಾತ್ಮಕ ರೂಪಕ್ಕೆ ತಿರುಗುತ್ತೆ, ಪೊಲೀಸರ ಮೇಲೂ ದಾಳಿಗಳಾಗತ್ತೆ, ಪೊಲೀಸರು ಲಾಠಿ ಚಾರ್ಜನ್ನು ಮಾಡ್ತಾರೆ, ಪೊಲೀಸರಿಗೂ ಗಾಯಗಳಾಗಿವೆ. ಈ ಸಂಬಂಧ ಒಂದಷ್ಟು FIRಗಳು ಕೂಡ ದಾಖಲಾಗತ್ತೆ. ಆ FIRಗಳನ್ನು ರದ್ದು ಮಾಡಬೇಕು ಅಂತಲೇ ನಿನ್ನೆ ಒಂದು ಕಂಡೀಷನ್ ಇತ್ತು. ಕೇಂದ್ರ ಸಚಿವರ ಜೊತೆಯಲ್ಲಿ ಸಭೆ ನಡೆಸುವಂತಹ ಸಂದರ್ಭದಲ್ಲಿ CJP ಅವರದ್ದು ಆ ಕಂಡೀಷನ್ಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಆ FIRಗಳನ್ನು ರದ್ದು ಮಾಡ್ತೀವಿ ಅಂತೇಳಿ ಹೇಳಿದೆ. ಆದರೆ ನಿನ್ನೆ ಪ್ರತಿಭಟನೆಯನ್ನು ಹಿಂಪಡೆದ ಬಳಿಕ CJP ಅವರು ಏನು ಪ್ರತಿಭಟನೆಯನ್ನು ವಾಪಸ್ ಪಡಿತಾರೆ, ಅವರು ವಾಪಸ್ ಪಡೆದ ಬಳಿಕ ರಾಹುಲ್ ಗಾಂಧಿ ಅವರು ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾರೆ. ಆ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಅವರಿಗೆ ಜಯ ಸಿಕ್ಕಿದೆ. ಅವರ ಪ್ರತಿಭಟನೆ ಅದೊಂದು ಭಾಗ, ನಾವುಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಪ್ರತ್ಯೇಕ, ಅದೊಂದು ಭಾಗ. ನಮ್ಮ ಪ್ರತಿಭಟನೆ ಇನ್ನೂ ಮುಂದುವರಿಯುತ್ತೆ, ಈಗಲೇ ಇದು ನಿಲ್ಲೋದಿಲ್ಲ. ಯಾಕೆ ಅಂದರೆ ನಾವಿಲ್ಲಿ ಎತ್ಕೊಂಡಿರೋದಿದೆಯಲ್ಲ ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಇಶ್ಯೂಸ್, ಅಂದರೆ ತುಂಬ ದಿನಗಳಿಂದ ನಡೆದುಕೊಂಡು ಬಂದಂತಹ ಇನ್ನೂ ಮುಂದುವರಿಬಹುದಾದಂತಹ ಸಮಸ್ಯೆಗಳಿವು, ಅದಕ್ಕೆ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದರು. ಈಗ ಅಮಿತ್ ಶಾಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.